ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಾನು ಸನತ್ ಕೊಡ್ಗೆಬೇಡ. ವೀಕ್ಷಕರ, ಒಬ್ಬ RSS ಕಾರ್ಯಕರ್ತ ಮಾನ್ಯ ರಾಜ್ಯದ ಗೃಹ ಮಂತ್ರಿಗಳನ್ನೇ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲೋ ಹಾಗೆ ಮಾಡ್ತಾರೆ. ಕೋರ್ಟ್ ಮೆಟ್ಟಿಲೇರಿದ ಪ್ರಿಯಾಂಕ್ ಖರ್ಗೆ ಅವರಿಗೆ ಜಡ್ಜ್ ಸಾಹೇಬರು ಕೊಟ್ಟಿದ್ದು ಒಂದು ದೊಡ್ಡ ಆಘಾತ. ಈ ಕೇಸ್ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕಂಟಕ ಆಗುತ್ತಾ? ಏನಿದು ಕೇಸು? ಸ್ವತಃ ರಾಜ್ಯದ ಗೃಹ ಮಂತ್ರಿಗಳಿಗೆ ಕೋರ್ಟ್ನಲ್ಲಾದಂತಹ ಅವಮಾನ ಎಂಥದ್ದು? ಇದೆಲ್ಲದ್ರ ಬಗ್ಗೆ ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ನಮ್ಮಲ್ಲಿ ಹಿಂದೊಬ್ಬರು ಗೃಹ ಸಚಿವರಿದ್ದರು. ಅವ್ರ ಹತ್ರ ನೀವು ಏನು ಕೇಳಿದ್ರೂ ಗೊತ್ತಿಲ್ಲ, ಇದೊಂದೇ ಆನ್ಸರು. ಆದರೆ ಈಗಿನವರದ್ದು ಸ್ವಲ್ಪ ಡಿಫ್ರೆಂಟು. ಇವ್ರಿಗೆ ಗೊತ್ತಿರೋದು ಕೇವಲ RSS ಅಷ್ಟೇ. RSS ಬಿಟ್ಟರೆ ಬೇರೆ ಯಾವುದು ಕೂಡ ಗೊತ್ತಿಲ್ಲ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಒಂದು ಅನಾಹುತ ನಡೆಯುತ್ತೆ. 7 ಜನರ ದುರ್ಮರಣ ಆಗುತ್ತೆ. ಕಲ್ಲುಕ್ವಾರಿಯಲ್ಲಿ ಈ ಅಮಾಯಕರ ಪ್ರಾಣ ಹೋಗುತ್ತೆ. ಮಾನ್ಯ ಗೃಹ ಸಚಿವರ ಬಳಿ ಮಾಧ್ಯಮದವರು ಏನು ಸರ್ ಹಿಂಗಾಯ್ತಲ್ಲ ಅಂತ ಕೇಳಿದ್ರೆ, ಕಲ್ಲುಕ್ವಾರಿ ಕಾಯೋದು ನನ್ನ ಜವಾಬ್ದಾರಿಯಾ ಅಂದ್ಬಿಡ್ಬೇಕಾ? ಹಾಗಾದರೆ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಜವಾಬ್ದಾರಿ ಯಾವುದು? ಕೇವಲ RSS ಅನ್ನು ಕಾಯೋದಾ? ಅಲ್ಲ ಪ್ರಿಯಾಂಕ್ ಖರ್ಗೆ ಅವರೇ, ಕಲ್ಲುಕ್ವಾರಿ ಕಾಯೋದು ನನ್ನ ಜವಾಬ್ದಾರಿ ಅಲ್ಲ, ಮುಖ್ಯಮಂತ್ರಿಗಳ ಜವಾಬ್ದಾರಿ ಅಲ್ಲ ಅಂತೀರ. ಹಾಗಾದರೆ ರಾಮ ಮಂದಿರದ ಹುಂಡಿಯನ್ನು ಕಾಯೋದು ಪ್ರಧಾನಿಯಾದಂತಹ ನರೇಂದ್ರ ಮೋದಿಯವರ ಜವಾಬ್ದಾರಿಯಾಗಿತ್ತ? ರಾಜ್ಯದಲ್ಲಿ ಇಂತಹ ಸಾಕಷ್ಟು ಘಟನೆಗಳು ನಡೀತಾನೆ ಇರುತ್ತೆ. ಖಂಡಿತ ಅದೆಲ್ಲದಕ್ಕೂ ನಿಮ್ಮನ್ನೇ ಹೊಣೆ ಮಾಡೋದಕ್ಕೆ ಆಗೋದಿಲ್ಲ, ಒಪ್ಕೊಳ್ತೀವಿ. ಆದರೆ ಅಲ್ಲಿ 7 ಮಂದಿಯ ಪ್ರಾಣ ಹೋಗಿದೆ. ಅದರ ಬಗ್ಗೆ ಪ್ರಶ್ನೆ ಮಾಡಿದಾಗ ಕನಿಷ್ಠ ಹೇಳಿಕೆ ಕೊಡುವಾಗಾದರೂ ಒಂದು ಕನಿಕರ ಅನ್ನೋದು ಬೇಡವೆ? ರಾಮ ಮಂದಿರ ಕಟ್ಟೋದು ಭಾರತೀಯ ಜನತಾ ಪಕ್ಷದ ಅಜೆಂಡಾ ಆಗಿತ್ತು ಅನ್ನೋದು ಸತ್ಯವೆ. ಆದರೆ 2024 ಜನವರಿ 22ಕ್ಕೆ ರಾಮ ಮಂದಿರದ ನಿರ್ಮಾಣ ಆಗಿ ಅದರ ಉದ್ಘಾಟನೆಯೂ ಆಗಿದೆ. ಅದಾದ ಮೇಲೆ ಅದರ ಸಂಪೂರ್ಣ ಜವಾಬ್ದಾರಿಗೆ ಅಂತಲೇ ಒಂದು ಟ್ರಸ್ಟನ್ನು ಮಾಡಲಾಗಿದೆ. ಆ ಟ್ರಸ್ಟೇ ಎಲ್ಲವನ್ನು ಕೂಡ ನೋಡಿಕೊಳ್ಳುತ್ತೆ. ಹಿಂಗಿರಬೇಕಾದ್ರೆ ಇದರಲ್ಲಿ ಮೋದಿಜಿಯನ್ನು, ಯೋಗಿಜಿಯನ್ನು, ಭಾರತೀಯ ಜನತಾ ಪಕ್ಷವನ್ನು ಎಳ್ಕೊಂಡು ಬರೋದ್ರಲ್ಲಿ ಅರ್ಥ ಇದೆಯಾ ಸ್ವಾಮಿ? ಅಷ್ಟಕ್ಕೂ ರಾಮ ಮಂದಿರದ ಪರವಾಗಿ ಒಂದೇ ಒಂದು ಮಾತು ಕೂಡ ಆಡದಂತಹ, ವಿರೋಧವನ್ನೇ ವ್ಯಕ್ತಪಡಿಸಿದ, ನಯಾ ಪೈಸೆ ದೇಣಿಗೆಯನ್ನೂ ಕೊಡದಂತಹ ನಿಮ್ಗೆ ಯಾಕೆ ಸ್ವಾಮಿ ಅದರ ಬಗ್ಗೆ ಚಿಂತೆ? ನೀವು ಸೇರದಂತೆ ಉಳಿದವರಿಗೆ ಯಾಕೆ ಬೇಕು ಅದರ ಉಸಾಬ್ರಿ? ಇದನ್ನು ನಾನಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಜನರೇ ಕೇಳ್ತಾ ಇದ್ದಾರೆ. ಇದಲ್ಲದೆ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ. ಈ ಫಿಶ್ ಮಾರ್ಕೆಟ್ನಲ್ಲಿ ಮೀನುಗಳ ಮಾರಾಟ ಮಾಡ್ತಾರಲ್ಲ, ಹಾಗೆ SIR ಪ್ರಕ್ರಿಯೆ ಮಾಡೋದು. ಮಾನ್ಯ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿಯವರು ಅದರ ವಿಡಿಯೋನ ಬಿಡುಗಡೆ ಮಾಡ್ತಾರೆ. ತುಂಬ ಸದ್ದು ಮಾಡುತ್ತೆ ಆ ವಿಡಿಯೋ. ಮುಖ್ಯಮಂತ್ರಿಗಳೇ, ನಿಮಗೇನಾದರೂ ನೈತಿಕತೆ ಇದ್ದರೆ, ಸ್ವಲ್ಪ ಗೌರವ ಇದ್ದರೆ ಜನಗಳ ಬಗ್ಗೆ, ಇಲ್ಲೇನು ನಡೀತಾ ಇದೆ ರಾಮನಗರದಲ್ಲಿ, ಯಾರ ಕಾರಣ ಇದಕ್ಕೆ? ಈ ರೀತಿಯ ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ, ಕಳ್ಳ ಮತಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಇಂಥ ಕೆಲಸ ನಿಮ್ಮಿಂದ ಏನಾಗ್ತಿದೆ? ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ? ಇದನ್ನು ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ. ಮಜಾ ಏನಂದರೆ, ಇದಕ್ಕೆ ನಮ್ಮ ಗೃಹ ಸಚಿವರು ಏನು ಹೇಳ್ತಾರೆ ಗೊತ್ತಾ? 50-60 ಸಾವಿರ ಬೂತ್ ಇರ್ತದೆ. ಯಾರೋ ಅಲ್ಲಿ ಲೋಕಲ್ ಲೀಡರ್ಸು ಹಿಂಗೆ ಮಾಡಿದ್ರೆ ಬಹುಶಃ ಬೇಗ ಆಗ್ಬೋದು ಅಂತ ಹೇಳಿರ್ಬೋದು. ಆದರೆ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬೇಗ SIR ಪ್ರಕ್ರಿಯೆ ಮುಗಿಬೇಕು ಅಂತೇಳಿ ಹೀಗೆ ಕಲ್ಯಾಣ ಮಂಟಪದಲ್ಲಿ ಕೂರಿಸ್ಕೊಂಡು ಎಲ್ರಿಗೂ SIR ಪ್ರಕ್ರಿಯೆ ನಡೆಸ್ತಾ ಇದ್ದಾರಂತೆ. ಇದಕ್ಕಿಂತ ಮುಟ್ಟಾಳತನ ಇನ್ನೇನಿದೆ? ಗೃಹ ಸಚಿವರೇ, ಅಟ್ಲೀಸ್ಟ್ ನಿಮ್ಮ ಸ್ಥಾನ ಘನತೆಗೆ ತಕ್ಕಂತೆ ಆದರೂ ಮಾತಾಡಿ.
ಹಾಗಾದರೆ ಚುನಾವಣಾ ಆಯೋಗದ ರೂಲ್ಸ್ಗಳು ಯಾಕೆ ಬೇಕು, ಯಾಕೆ ನಡೆಸಬೇಕು ಇಂತಹ ಪ್ರಕ್ರಿಯೆಯನ್ನು? ಈಗ ಇನ್ನೊಂದು ಅಪ್ಡೇಟ್ ಏನಂದರೆ, ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಆಘಾತವನ್ನು ನೀಡಿದೆ. ಅವರು ಸಲ್ಲಿಸಿದಂತಹ ಆಕ್ಷೇಪಣಾರ್ಹ ಅರ್ಜಿಯನ್ನು ವಜಾ ಮಾಡಿದೆ. 2025ರಲ್ಲಿ ಬೆಂಗಳೂರಿನ RSS ಸ್ವಯಂ ಸೇವಕ ಕಾರ್ಯಕರ್ತ ತೇಜಸ್ ಎಂಬುವರು ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿದರು, ಅಂದರೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ರು. ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ, ನಲಪಾಡ್ ಈ ದೂರಿನಲ್ಲಿ ನಾಯಕರು ಕೊಟ್ಟಂತಹ ಹೇಳಿಕೆಗಳು ಶುದ್ಧ ಸುಳ್ಳು, ಆಧಾರರಹಿತ. ಜೊತೆಗೆ ಇದರಿಂದ ಸಂಘಟನೆಯ ಮಾನಹಾನಿ ಆಗ್ತಾ ಇದೆ. ಹೀಗಾಗಿ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಒಂದು ಮಾನಹಾನಿ ಮೊಕದ್ದಮೆಯನ್ನು ದಾಖಲಿಸ್ತಾರೆ. ಅದಕ್ಕಾಗಿ ಮಾನ್ಯ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ನ್ಯಾಯಾಲಯದ ಮೆಟ್ಟಿಲನ್ನು ಏರ್ತಾರೆ. ಕೋರ್ಟ್ನಲ್ಲಿ ಕೂಡ ಇವರದ್ದು ಅದೇ ರಾಗ. RSS ನೋಂದಾಯಿತ ಸಂಸ್ಥೆ ಅಲ್ಲ, ಅದರಲ್ಲಿ ಅಧಿಕೃತ ಸದಸ್ಯತ್ವದ ದಾಖಲೆಗಳಿಲ್ಲ. ಸೊ RSSನ ಸದಸ್ಯರು ಮಾನಹಾನಿ ಮೊಕದ್ದಮೆ ಅಥವಾ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸುವುದಕ್ಕೆ ಯಾವುದೇ ರೀತಿಯ ಹಕ್ಕನ್ನು ಹೊಂದಿಲ್ಲ ಅಂತ ಹೇಳಿಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರು ವಾದವನ್ನು ಮಾಡ್ತಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೋರ್ಟ್ನಲ್ಲಿ ಹಿನ್ನಡೆ ಆಗಿದೆ. ನ್ಯಾಯಾಧೀಶರಾದಂತಹ ಸಂದೀಪ್ ಪಾಟೀಲ್ ಇವರು ಖರ್ಗೆ ಅವರ ವಾದದಲ್ಲಿ ಯಾವುದೇ ತಾತ್ವಿಕ ಆಧಾರ ಇಲ್ಲ ಅಂತ ಹೇಳಿಬಿಟ್ಟು ಅವರ ಆಕ್ಷೇಪಣಾರ್ಹ ಅರ್ಜಿಯನ್ನು ತಳ್ಳಿ ಹಾಕಿಬಿಡ್ತಾರೆ. ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಒಬ್ಬ ವ್ಯಕ್ತಿ ಅನ್ನೋ ಪದ ನೋಂದಾಯಿತ ಆಗಿರಲಿ ಅಥವಾ ಆಗದೇ ಇರಲಿ, ಯಾವುದೇ ಸಂಘ ಅಥವಾ ವ್ಯಕ್ತಿಗಳ ಸಮೂಹವನ್ನು ಒಳಗೊಳ್ಳುತ್ತದೆ. ಹಿಂಗಂತ ನ್ಯಾಯಾಲಯ ಈಗ ಸ್ಪಷ್ಟವಾಗಿ ಹೇಳಿದೆ. ವಿಚಿತ್ರ ಏನು ಗೊತ್ತಾ, ಆರೋಪಿಗಳು ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ನಲ್ಪಾಡ್ ಅವರು ತಮ್ಮ ಹೇಳಿಕೆಗಳಲ್ಲಿ RSS ಅಸ್ತಿತ್ವವನ್ನು ಒಪ್ಕೊಳ್ತಾರೆ. ಆದರೆ ವಿಚಾರಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಮಾತ್ರ RSS ಅಸ್ತಿತ್ವದ ಬಗ್ಗೆ ನಿರಾಕರಿಸ್ತಾ ಇದ್ದಾರೆ. ಹೀಗಾಗಿಯೇ ಪರಸ್ಪರ ವಿರುದ್ಧವಾದ ನಿಲುವುಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಂತ ಈಗ ನ್ಯಾಯಾಲಯ ಹೇಳ್ಕೊಂಡಿದೆ. RSS ಅನ್ನೋದು ಗುರುತಿಸಬಹುದಾದ ಒಂದು ನಿರ್ದಿಷ್ಟ ವ್ಯಕ್ತಿಗಳ ಸಮೂಹ ಅಂತ ನ್ಯಾಯಾಲಯ ಈಗ ಪರಿಗಣನೆಯನ್ನು ಮಾಡಿದೆ. ಸೊ ಈಗ ಪ್ರಕರಣಕ್ಕೆ ಸಂಬಂಧಿಸಿದಂಗೆ ಜುಲೈ 21ನೇ ತಾರೀಕು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲ್ಪಾಡ್ ಸಮನ್ಸನ್ನು ಜಾರಿ ಮಾಡಿದೆ. ಇದಕ್ಕಿಂತ ಅವಮಾನ ಬೇರೆ ಬೇಕಾ? ಈಗ ಅನ್ನಿಸ್ತಾ ಇದೆ, ಇವ್ರಿಗಿಂತ ಹಿಂದೆ ಇದ್ರಲ್ಲ, ಗೊತ್ತಿಲ್ಲ ಮಿನಿಸ್ಟ್ರಿ ಅವರೇ ವಾಸಿ ಅಂತ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.